Hello all, welcome back to my YouTube ಚಾನೆಲ್ ಅರ್ಪಿತಾಸ್ ಏಸ್ಥೆಟಿಕ್ ಆರಾ. ನಾನು ಪೂಜಾ ರೂಮ್‌ದು ಟೂರ್ ಮಾಡ್ತೀನಿ ಅಂತ ಹೇಳಿದ್ದೆ. ಸೊ, ಇವತ್ತಿನ ವ್ಲಾಗ್ ಅದು ಪೂಜಾ ರೂಮ್ ಟೂರ್ ಆಗಿರುತ್ತೆ. ಐ ಆಮ್ ವೆರಿ ಎಕ್ಸೈಟೆಡ್ ಟು ಡೂ. ಎಲ್ಲರೂ ಎಕ್ಸೈಟ್ ಆಗಿರ್ತೀರಾ ಇದನ್ನ ನೋಡೋದಕ್ಕೆ ಅಂತ ಅನ್ಕೊಂಡಿದ್ದೀನಿ. ಇದು ನಾನು ಹೋಮ್ ಟೂರ್ ಮಾಡುವಾಗಲೇ ಡೋರ್ ತೋರಿಸಿದ್ದೆ. ಡೋರ್ ಈ ತರ ಬರುತ್ತೆ, ಕಂಪ್ಲೀಟ್ ಡೋರ್. ಇಲ್ಲಿ ಒಂದು ಕಾಳಿದು ಮುಖವಾಡ ಹಾಕಿದ್ದೀನಿ. ಇಲ್ಲಿ ರೈಟ್ ಸೈಡ್‌ಗೆ ಒಂದು ದಿಯಾ ಹಚ್ಚೋ ಥರ ಇಟ್ಕೊಂಡಿದ್ದೀನಿ. ನಾನು ಯಾವಾಗಲೂ ವಾಶ್ ಮಾಡ್ತೀನಲ್ಲ, ವಾಶ್ ಮಾಡಿದಾಗ ರೋಸನ್ನ ಇಟ್ಟಿರ್ತೀನಿ, ಫ್ಲವರ್ ಇಟ್ಟಿರ್ತೀನಿ. ಅದಾದ್ಮೇಲೆ ನಾನು ತೆಗೆದ್ಬಿಟ್ಟು ದೀಪ ಹಚ್ಚುವಾಗ ದೀಪ ಹಚ್ತೀನಿ. ಫಸ್ಟ್ ಮೇಲಿಂದ ಬರೋದಾದ್ರೆ ಇಲ್ಲಿ ಒಂದು ಇದು ಕೂಡ ದೀಪ ಹಚ್ಚುವಂಥದ್ದೇ, ಬಟ್ ನಾನು ಅಲ್ಲಿ ರೋಸ್ ಇಟ್ಟಿದ್ದೀನಿ. ಅದಾದ್ಮೇಲೆ ಇಲ್ಲಿ ಹ್ಯಾಂಗಿಂಗ್ ದಿಯಾಸ್ ಬರುತ್ತೆ, ಪಿಕಾಕ್ ಹ್ಯಾಂಗಿಂಗ್ ದಿಯಾಸ್ ಇದು. ಅದಾದ್ಮೇಲೆ ಮಂಟಪ. ಮಂಟಪನ ಇದು ನಾನು ಪರ್ಚೇಸ್ ಮಾಡಿದ್ದು. ಟೀಕ್ ವುಡ್‌ದು ಕಂಪ್ಲೀಟ್ ಟೀಕ್ ವುಡ್ ಪಾಲಿಶಿಂಗ್ ಆಗಿರೋದು ಅದು ಮಂಟಪ. ಅಲ್ಲಿ ನಾನು ಲಕ್ಷ್ಮೀ ದೇವಿದನ್ನ ವಿಗ್ರಹ ಇಟ್ಟಿದ್ದೀನಿ. ಲಕ್ಷ್ಮೀ ದೇವಿ ವಿಗ್ರಹ ಇಟ್ಟು ಇದು ನಾನೇನು ಇದೆಯಲ್ಲ, ಈ ಕಾಸಿನ ಸರ ಆಗಿರ್ಬೋದು, ಇದು ಈ ಕುಂದನ್ಸ್ ಆಗಿರ್ಬೋದು, ಮುಖದ ಪೇಂಟಿಂಗ್ ಆಗಿರ್ಬೋದು, ಪ್ರತಿಯೊಂದು ನಾನೇ ಮಾಡಿರೋದು. ಒಂದು ರಾ ಇದು ಸಿಗುತ್ತಲ್ಲ, ವಿಗ್ರಹ ಸಿಗುತ್ತಲ್ಲ, ಆ ವಿಗ್ರಹಕ್ಕೆ ನಾನು ಈ ಥರ ಅಲಂಕಾರ ಮಾಡಿದ್ದೀನಿ. ನಾನಿದು ನಾರ್ಮಲ್ ಒರಿಜಿನಲ್ ಫ್ಲವರ್ಸ್ ಕೂಡ ಮುಡಿಸ್ತೀನಿ, ಬಟ್ ಕಂಪ್ಲೀಟ್ ನಾನು ಆರ್ಟಿಫಿಷಿಯಲ್ ಫ್ಲವರ್ಸನ್ನ ನಾನು ಹಾಕಿದ್ದೀನಿ. ಜೊತೆಗೆ ಲೆಫ್ಟ್ ಆ್ಯಂಡ್ ರೈಟ್ ಸೈಡಲ್ಲಿ ದೀಪದ ಲಕ್ಷ್ಮಿ ಅಂತ ಹೇಳ್ತೀವಿ ನಾವು, ಅದನ್ನ ಇಟ್ಟಿದ್ದೀನಿ ವಿತ್ ರೋಸಸ್. ಅಲ್ಲೂ ಕೂಡ ಪುಟ್ಟಾಗಿ 2 ದೀಪ ಇದೆ. ಆ ದೊಡ್ಡ ಮಂಟಪದ ಕೆಳಗಡೆನೆ ಒಂದು ಚಿಕ್ಕ ಮಂಟಪ ಇದೆ. ತುಂಬಾ ಕ್ಯೂಟ್ ಆಗಿದೆ ಆ ಮಂಟಪ. ನಾನು ಒಂದು ಜ್ಯುವೆಲ್ಲರಿ ಶಾಪಲ್ಲಿ ಏನೋ ಪರ್ಚೇಸ್ ಮಾಡಕ್ಕಂತ ಹೋದಾಗ ಅಲ್ಲಿ ನಾನು ತಗೊಂಡಿದ್ದದನ್ನ. ಆ ಪುಟ್ಟ ಮಂಟಪದ ಒಳಗಡೆ ನಾನು ವಿಘ್ನೇಶ್ವರನ ಇಟ್ಟಿದ್ದೀನಿ, ಗಣೇಶನ ಇಟ್ಟಿದ್ದೀನಿ. ಹೀಗೆ ಆಮೇಲೆ ಹಿಂದ್ಗಡೆ ಬಂದು ಅಲ್ಲೊಂದು ಕೋಲ್ ತರ ಇದೆ, ಅದನ್ನ ನಾವು ಗದ್ಗೆ ಅಂತ ಹೇಳ್ತೀವಿ. ನಮ್ಮ ಮನೆ ದೇವರ ಗದ್ಗೆ, ಅದನ್ನ ಸ್ವರೂಪ ಅಂತ ಹೇಳ್ತೀವಿ. ಅದನ್ನ ಬಿಟ್ರೆ ರೈಟ್ ಸೈಡ್ ಮತ್ತೆ ಲೆಫ್ಟ್ ಸೈಡ್ ದೀಪದ ಲಕ್ಷ್ಮಿ ಅಂತ ಹೇಳ್ತೀವಿ. ಅದು ತುಂಬಾ ಭಾರ ಇದೆ. ಅದು ಆಲ್ಮೋಸ್ಟ್ ಒಂದು 1.5 ಇಂಚ್ ಮೇಲಿದೆ ಅದು. ಈ ತರ ಇದೆ, ಉದ್ದ ಇದೆ. ಹಿಂದೆ ಧರ್ಮಸ್ಥಳದ ದೇವದ ಕಾಯಿ ಇರುತ್ತಲ್ಲ, ಅದಿಟ್ಟಿದ್ದೀನಿ. ಅದ್ರ ಪಕ್ಕ ನಮ್ಮ ಮನೆದು ನಮ್ದು ಗೃಹ ಪ್ರವೇಶದ ಪೂಜೆ ಮಾಡಕ್ಕೆ ಅಂತ ಇಟ್ಟಿದ್ನಲ್ಲ, ಅದು ಹಾಗೆ ಇದೆ. ಅದಾದ್ಮೇಲೆ ಗಣೇಶ ಆದ್ಮೇಲೆ ಇಲ್ಲಿಂದ ಬರ್ತೀನಿ ನಾನು. ಕಾಮಾಕ್ಷಿ ದೀಪ ರೈಟ್ ಮತ್ತೆ ಲೆಫ್ಟ್ 2 ಕಡೆನೂ ನಾನು ಕಾಮಾಕ್ಷಿ ದೀಪ ವಿತ್ ದೀಪದ ಲಕ್ಷ್ಮಿನ ಇಟ್ಟಿದ್ದೀನಿ. ಇದು ನಟರಾಜ, ನಟರಾಜನ ವಿಗ್ರಹ. ಇದು ಚಾಮುಂಡೇಶ್ವರಿ ವಿಗ್ರಹ. ಇಲ್ಲಿ ಗಣೇಶ. ಆದ್ಮೇಲೆ ಇದೊಂದು ಉದ್ಭವ ಲಕ್ಷ್ಮಿ ವಿಗ್ರಹ. ಅದು ಇದು ಕಂಚಿ ಕಾಮಾಕ್ಷಿ ವಿಗ್ರಹ. ಆಮೇಲೆ ಗಣೇಶ ಐ ಮೀನ್ ಆಂಜನೇಯನ ವಿಗ್ರಹ ಇದು. ಅಲ್ಲೂ ಕಾಮಾಕ್ಷಿ ದೀಪ ಇದೆ. ಕಂಚಿ ಕಾಮಾಕ್ಷಿ ಆಗಿರ್ಬೋದು, ಮಧುರೈ ಮೀನಾಕ್ಷಿ ಆಗಿರ್ಬೋದು, ಲಲಿತಾ ಪರಮೇಶ್ವರಿ ವಿಗ್ರಹ ಆಗಿರ್ಬೋದು. ಲಲಿತಾ ಪರಮೇಶ್ವರಿದು ಇನ್ನೊಂದು ಪುಟ್ಟಾಗಿರೋ ಫಿನಿಶಿಂಗ್ ಚೆನ್ನಾಗಿರೋ ವಿಗ್ರಹ ಇದು. ಅದ್ಬಿಟ್ರೆ ಇಲ್ಲೂ ಲಕ್ಷ್ಮಿ ವಿಗ್ರಹ ಇದೆ. ಇಲ್ಲಿ ಶೃಂಗೇರಿ ಶಾರದಾಂಬ ವಿಗ್ರಹ ಇದೆ. ಇದು ರಾಘವೇಂದ್ರ ಸ್ವಾಮಿದು. ಇದು ಗೌರಿ ವಿಗ್ರಹ. ನಟರಾಜ ಮತ್ತೆ ಲಕ್ಷ್ಮಿ ಇರೋ ವಿಗ್ರಹ. ಇದು ಪುಟ್ಟದಾಗಿದೆ ಆನೆ. ಹಾಗೆ ಇಲ್ಲಿ ನಟರಾಜಂದು ಮುಂದೆ ಬಂದ್ರೆ ಇಲ್ಲೂ ಹೊರನಾಡು ಅನ್ನಪೂರ್ಣೇಶ್ವರಿ ವಿಗ್ರಹ ಇದೆ. ಇಲ್ಲಿ ಮಂಜುನಾಥೇಶ್ವರಂದು ಹಾವು ಮತ್ತೆ ತ್ರಿಶೂಲ ಇರೋ ವಿಗ್ರಹ ಇದೆ. ಅಲ್ಲಿ ಪುಟ್ಟದಾಗಿದೆ ಕಾಮಧೇನು ಮತ್ತೆ ಆನೆ ಲಕ್ಷ್ಮೀದು. ಅದು ಸ್ವಲ್ಪ ಬ್ರಾಸ್ ಫಿನಿಶಿಂಗ್ ಬರುತ್ತೆ. ಇಲ್ಲಿ ದರ್ಪಣ ಸುಂದರಿ ಅಂತ ಒಂದು ವಿಗ್ರಹ ಇದು. ಇದು ಒಂದು ಗಾಡೆಸ್ ರೂಪ ಇರೋದು. ಮತ್ತೆ ಶೃಂಗೇರಿ ಶಾರದಾಂಬ ವಿಗ್ರಹ. ಇದು ಕಂಚಿ ಕಾಮಾಕ್ಷಿದು, ಶಿವ ಪಾರ್ವತಿದು ಪುಟ್ಟದಾಗಿದೆ. ಇದು ತುಂಬಾ ಚೆನ್ನಾಗಿದೆ ಇದು ಆಕ್ಚುಲಿ. ಆಮೇಲೆ ಇದು ಲಕ್ಷ್ಮೀ ದೇವಿದು. ಇದನ್ನು ಅಷ್ಟೇ. ಈ ಒಂದು ಇದು ನೋಡಿ, ಇದು ಲಕ್ಷ್ಮೀನೆನೆ. ತುಂಬಾ ಚೆನ್ನಾಗಿದೆ ಫಿನಿಶಿಂಗ್. ಆಕ್ಚುಲಿ ಇದನ್ನೆಲ್ಲ ನಾನು
ಒಂದು ಇನ್ಸ್ಟಾಗ್ರಾಮ್ ಪೇಜಸ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಪುಣ್ಯಕ್ಷೇತ್ರಗಳಿಗೆ ಹೋದಾಗೆಲ್ಲ ನಾನು ಶಾಪ್ ಮಾಡಿರೋದು. ಅದಾದ್ಮೇಲೆ ಮತ್ತೆ ಇಲ್ಲಿ ಹೊರನಾಡ ಅನ್ನಪೂರ್ಣೇಶ್ವರಿ ಇದಿದೆ, ಲಕ್ಷ್ಮಿ, ಬೇರೆ ಬೇರೆ ತರದ್ದು ರೂಪ ಇರೋ ತರದಿದೆ. ಇದು ಬಂದು ಬಾಲಾಂಬಿಕಾ, ಇದು ಕೂಡ ಪುಟ್ಟಾಗಿ ತುಂಬಾ ಚೆನ್ನಾಗಿದೆ ಬಾಲಾಂಬಿಕಾ. ಆಮೇಲೆ ಇಲ್ಲಿ ಶೃಂಗೇರಿ ಶಾರದಾಂಬ ಇದೆ, ಇಲ್ಲೂ ಅದೇ ತರ ಇದೆ. ಬೇರೆ ಬೇರೆ ಐಟಮ್ಸ್ ಆಗಿರ್ಬೋದು, ಬೇರೆ ಬೇರೆ ಬ್ರಾಸ್ ಆಗಿರ್ಬೋದು, ಬ್ರಾಸ್ ಐಟಮ್ ಅಲ್ಲಿ ಅಥವಾ ಕಾಪರ್ ಫಿನಿಶಿಂಗ್ ಇರೋದು ತಗೋತಾ ಇರ್ತೀನಿ ನಾನು. ಅದ್ ಬಿಟ್ರೆ ಇದ್ ನೋಡಿ, ಇದು ಎಷ್ಟು ಫಿನಿಶಿಂಗ್ ಚೆನ್ನಾಗಿದೆ, ನಾನು ಕೈಯಲ್ಲಿ ತೋರಿಸ್ತೀನಿ. ವರಾಹಿಯಮ್ಮ, ವರಾಹಿಯಮ್ಮನ ವಿಗ್ರಹ ಇದು, ಇಲ್ಲಿ ಇಟ್ಟಿದ್ದೀನಿ ನಾನು. ಹೀಗೆ ಮೇಲ್ಗಡೆ ಸ್ಟೆಪ್ ಅಲ್ಲಿ ಇಷ್ಟು ಪೂರ್ತಿ ವಿಗ್ರಹಗಳಿದೆ, ಆಲ್ಮೋಸ್ಟ್ ಎಲ್ಲ ವಿಗ್ರಹ ಇದೆ. ಕೆಳಗಡೆ ಬಂದ್ರೆ ಕಳಸ ಇಡ್ತೀವಿ ನಾವು, ಕಾಯಿ ಇಡಲ್ಲ, ಎಲೆ ವಿತ್ ಕಳಸ ಇಡ್ತೀವಿ. ಆ ಕಳಸಕ್ಕೂ ನಾನು ಕುಂದನ್ಸಿಂದ ಅಲಂಕಾರ ಮಾಡಿದ್ದೀನಿ. ಅಲ್ಲೂ ಕೂಡ ಶೃಂಗೇರಿ ಶಾರದಾಂಬ ಇದೆ, ಲಕ್ಷ್ಮೀ ದೇವಿ ಇದೆ, ಹಾಗಿಟ್ಟಿದ್ದೀನಿ. ಅದಾದ್ಮೇಲೆ ಕೆಳಗಡೆ ಒಂದು ಲಕ್ಷ್ಮಿ ವಿಗ್ರಹ ಇದೆ. ಆ ಲಕ್ಷ್ಮಿ ವಿಗ್ರಹಕ್ಕೆ ಈ ತರ ಈ ಫಿನಿಶಿಂಗ್ ನೀವು ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ದೀಪದ ಲಕ್ಷ್ಮಿ ಅಂತ ನಾವು ಹೇಳ್ತೀವಿ. ಒಂದ್ ನಿಮಿಷ, ದೀಪದ ಲಕ್ಷ್ಮಿ ಅಂತ ನಾವು ಹೇಳ್ತೀವಿ ಇದನ್ನ. ಫಿನಿಶಿಂಗ್ ಮಾತ್ರ A1 ಇದೆ, ಆ ಪುಟ್ಟಾಗಿದೆ. ಅದನ್ನ ಲಕ್ಷ್ಮಿ ಅಕ್ಕಪಕ್ಕ ಇಟ್ಟಿದ್ದೀನಿ ನಾನು. ಹೀಗೆ ಲಕ್ಷ್ಮಿ ಅಕ್ಕಪಕ್ಕ ಇಟ್ಟಿದ್ದೀನಿ. ಕೆಳಗಡೆ ಎರಡು ಪುಟ್ಟಾಗಿರೋ ಇನ್ನು ಎರಡು ಕಾಪರ್ ಫಿನಿಶಿಂಗ್ ಇರೋ ಲಕ್ಷ್ಮಿ ಇದೆ. ಇದಾದ್ಮೇಲೆ ಇಲ್ಲಿ ಯೂಶಲಿ ಹೇಳ್ತಾರಲ್ವಾ, ಒಂದು ಪುಟ್ಟದಾಗಿರೋ ಒಂದು ಕಳ್ಸಿದ ತರ ಇರೋ ಚೊಂಬಲ್ ನೀರ್ ತುಂಬಿ ಇಡ್ಬೇಕಂತೆ. ಆ ತರ ಇಟ್ಟಿದ್ದೀನಿ. ಅಲ್ಲೂ ಕೂಡ ಒಂದು ಲಕ್ಷ್ಮಿ ಇದೆ, ಅಕ್ಕಪಕ್ಕ ಲಕ್ಷ್ಮೀದ ಸ್ವರೂಪ ಇರೋದು ಇದೆ. ಇವಾಗ ನಾವು ವೆಂಕಟೇಶ್ವರನ ಅಕ್ಕಪಕ್ಕ ಇರತ್ತಲ್ವಾ, ಆ ತರದ್ದು ಎರಡು ತಂದಿಟ್ಟಿದ್ದೀನಿ. ಇದ್ರಲ್ಲಿ ನೋಡ್ಬೋದು ಇಲ್ಲಿ. ಆಮೇಲೆ ಆನೆ, ಈ ಆನೆ ಫಿನಿಶಿಂಗ್ ಅಂತೂ ಇಸ್ ಲೈಕ್ A1. ಆಲ್ಮೋಸ್ಟ್ ನನ್ನ ಹತ್ರ ಇರೋ ವಿಗ್ರಹ ಎಲ್ಲ ತುಂಬಾ ಫಿನಿಶಿಂಗ್ ಇರೋದೇನೆ. ಇದು ಸ್ವಲ್ಪ ದೊಡ್ಡದಾಗಿ ಬರುತ್ತೆ, ಇದು ಪುಟ್ಟದಾಗಿದೆ ಈ ಆನೆ, ಪುಟ್ಟದಿದು. ಇದು ದೊಡ್ಡದಾಗಿ ಬರುತ್ತೆ. ಲಕ್ಷ್ಮಿ ಅಕ್ಕಪಕ್ಕ ಇಟ್ಟಿದ್ದೀನಿ. ಇದು ದೀಪ ರೆಗ್ಯುಲರ್ ಆಗಿ ಹಚ್ಚೋದು. ಇದು ನಾರ್ಮಲ್ ಅರಿಶಿನ ಕುಂಕುಮದ ಭರಣಿ ಇಟ್ಟಿದ್ದೀನಿ. ಆಲ್ಮೋಸ್ಟ್ ಎಲ್ಲ ಕಡೆ ರೋಸಸ್ ಇಂದ ಡೆಕೋರೇಟ್ ಮಾಡಿದ್ದೀನಿ. ಇಲ್ಲಿ ಲೆಫ್ಟ್ ಒಂದು ತೌಟ್ಗೆ ಮಣೆ ಇದೆ, ಅದ್ರ ಮೇಲೆ ವೆಸಲ್ಗೆ ನೀರು ಹಾಕಿ ಈ ತರ ಲೋಟಸ್ ಅನ್ನ ಇಟ್ಟಿದ್ದೀನಿ. ಕೆಳಗಡೆ ಗಂಟೆ ಇದೆ, ಯೂಶಲಿ ನಾನು ಈ ದೊಡ್ಡ ಗಂಟೆ ಯೂಸ್ ಮಾಡ್ತೀನಿ. ಸೊ ಹೇಗಿದೆ, ಆಲ್ಮೋಸ್ಟ್ ಎಲ್ಲ ವಿಗ್ರಹಗಳಿದೆ. ವಿಗ್ರಹ ಇದ್ರೂ ಕೂಡ ನಾನು ಇನ್ನೂ ಬೇರೆ ಬೇರೆ ಕಡೆ ನಾನು ಸರ್ಚ್ ಮಾಡ್ತಾ ಇರ್ತೀನಿ. ಬರಾಸ್ ಐಟಮ್ಸ್ ಆಗಿರ್ಬೋದು, ದಿಯಾಸ್ ಆಗಿರ್ಬೋದು, ತುಂಬಾನೇ ರಿಸರ್ಚ್ ಮಾಡ್ತಾ ಇರ್ತೀನಿ. ಅದನ್ನ ಪರ್ಚೇಸ್ ಮಾಡೋದಕ್ಕಾಗಿರ್ಬೋದು, ಇದು ಮಾಡೋದಕ್ಕಾಗಿರ್ಬೋದು. ಇನ್ನು ಎಷ್ಟೊಂದು ವಿಗ್ರಹಗಳು ತರಿಸ್ಬೇಕು. ನಾನು ತರಿಸ್ತಾ ಇದ್ದಂಗೆ ನಿಮ್ಗಾಗಲೇ ಅಪ್ಡೇಟ್ ಕೊಡ್ತಾ ಇರ್ತೀನಿ. ಬಟ್ ಎಲ್ರಿಗೂ ಇಷ್ಟ ಆಗೋದು ಈ ಒಂದು ನನ್ನ ದೇವರ ಮನೆ. ಸೊ ಈ ಒಂದು ಪೂಜಾ ರೂಮ್ ಟೂರ್ ನಿಮಗೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ. ಸೊ ಈ ವ್ಲಾಗ್ ಒಂದು ಈ ಪುಟ್ಟ ಪೂಜಾ ರೂಮ್ ವ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಾಯ್ ಆಲ್. ಈ ಒಂದು ವ್ಲಾಗ್ ಬಂದು ಪುಟ್ಟ ವ್ಲಾಗ್ ಆಗಿರುತ್ತೆ, ಅದೇ ಪೂಜಾ ರೂಮ್ ಟೂರ್ ವ್ಲಾಗ್ ಆಗಿರುತ್ತೆ. ಅದಕ್ಕೆ ಒಂದು ಕನ್ಕ್ಲೂಷನ್ ಕೊಡಬೇಕಾಗಿತ್ತು. ಆ ಕನ್ಕ್ಲೂಷನ್ ವಿಡಿಯೋ ಆಗಿರುತ್ತೆ, ಇದು ಲಾಸ್ಟ್ ಅಲ್ಲಿ ಬರುತ್ತೆ. ಏನ್ ಕನ್ಕ್ಲೂಷನ್ ಅಂತ ಅಂದ್ರೆ, ನೀವೆಲ್ಲರೂ ನನ್ನ ದೇವ್ರ ಮನೆ ವಿಡಿಯೋನ ನೋಡಿರ್ತೀರಾ. ಒಂದು 2 ಕ್ವೆಶನ್ಸ್ ಅರೈಸ್ ಆಗುತ್ತೆ ನಿಮಗೆ. ಒಂದು, ಬರೀ ವಿಗ್ರಹಗಳನ್ನೇ ಇಟ್ಟಿದ್ದಾರೆ, ಯಾಕೆ ದೇವ್ರ ಫೋಟೋ ಇಟ್ಟಿಲ್ಲ ಅಂತ ಒಂದು ಕ್ವೆಶನ್ ಅರೈಸ್ ಆಗುತ್ತೆ. ಇನ್ನೊಂದು, ಆರ್ಟಿಫಿಷಿಯಲ್ ಫ್ಲವರ್ಸ್ ಅನ್ನ ಮೂಡಿಸಿದ್ದಾರೆ ದೇವರಿಗೆ, ಒರಿಜಿನಲ್ ಫ್ಲವರ್ಸ್ ಅನ್ನ ಮೂಡಿಸಿಲ್ಲ ಅನ್ನೋದು ಒಂದು ಕ್ವೆಶನ್ ಅರೈಸ್ ಆಗುತ್ತೆ. ಸೊ ಅದಕ್ಕೆ ನಾನೇ ಒಂದು ಕನ್ಕ್ಲೂಷನ್ ಕೊಡೋಣ ಅಂತ ಈ ವ್ಲಾಗಿನ ಮಾಡ್ತಾ ಇದ್ದೀನಿ. ಎಂಡ್ ಬರುತ್ತೆ, ಪೂಜಾ ರೂಮ್ ಎಂಡಲ್ಲೇ ಇರುತ್ತೆ, ಇದು ವಾಚ್ ಮಾಡಿ. ಮೊದಲನೇ ಕ್ವೆಶನ್ ಬಂದು, ಯಾಕೆ ವಿಗ್ರಹಗಳನ್ನೇ ಇಟ್ಟಿದ್ದಾರೆ, ದೇವ್ರ ಫೋಟೋ ಯಾಕೆ ಇಟ್ಟಿಲ್ಲ?
ಸಾಮಾನ್ಯವಾಗಿ ನೀವು ಹೊರಗಡೆ ಓಡಾಡುವಾಗ ನೀವು ನೋಡ್ಬೋದು, ದೇವ್ರ ಫೋಟೋಗಳನ್ನ ಎಷ್ಟೊಂದ್ ಜನ ಬಿಸಾಕಿರ್ತಾರೆ. ಆಮೇಲೆ ಅರಳಿಕಟ್ಟೆ ಹತ್ರ, ದೇವಸ್ಥಾನಗಳ ಹತ್ರ ಅಥವಾ ಮರದ ಬುಡದಲ್ಲಿ ಬಿಸಾಕ್ಬಿಟ್ಟಿರ್ತಾರೆ. ಅದ್ರ ಉದ್ದೇಶ ಏನು? ಒಂದು ಪರ್ಪಸ್ ಬಂದು ಫೋಟೋ ಹಳೇದಾಗಿರತ್ತೆ ಅಥವಾ ಬ್ಯಾಕ್‌ಗ್ರೌಂಡ್ ಪ್ಲೈವುಡ್ ಏನಾದ್ರೂ ನೀರ್ ಜಾಸ್ತಿ ತಗಲಿ ಗೆದ್ಲಿಡಿಯೋ ತರ ಆಗಿರತ್ತೆ ಅಥವಾ ಹಾಳಾಗಿರತ್ತೆ, ಅಥವಾ ಗ್ಲಾಸಸ್ ಒಡೆದೋಗಿರತ್ತೆ. ಆ ತರ ಮಾಡಿ ದೇವ್ರ ಫೋಟೋನ ಬಿಸಾಕ್ಬಿಟ್ಟಿರ್ತಾರೆ. ಸೊ ಅದನ್ನ ಮಾಡೋ ಉದ್ದೇಶನೇ ಇಲ್ಲ. ಯಾಕಂದ್ರೆ ಇವಾಗ ನೀವು ದೇವ್ರ ಫೋಟೋನ ತಗೊಂಡ್ಬಂದಾಗ ಪೂಜೆ ಮಾಡ್ತಾ, ಮಾಡ್ತಾ, ಮಾಡ್ತಾ ನಿಮ್ಗದಕ್ಕೆ ದೈವಗಳೇ ತುಂಬಿರುತ್ತೆ. ಅದು ಹಳೇದಾಯ್ತು ಅನ್ನೋ ಒಂದು ಕಾರಣಕ್ಕೋಸ್ಕರ ಅಥವಾ ಅದು ಒಡೆದೋಯ್ತು ಅಥವಾ ಏನೋ ಒಂದು ಪ್ರಾಬ್ಲಮ್ ಆಯ್ತು ಅನ್ನೋಕ್ಕೋಸ್ಕರ ಅದನ್ನ ತಗೊಂಡೋಗಿ ನಾವು ಬಿಸಾಕ್ಬಿಡ್ತೀವಿ. ಆ ತರ ಇದ್ದಾಗ ನಾವು ದೇವ್ರನ್ನೇ ಕಡೆಗಣಿಸ್ದಂಗಾಗತ್ತೆ. ಐ ಥಿಂಕ್ ಇದು ನಾನು ನಿಮ್ಗೆ ಹೇಳ್ತಾ ಇರೋದು ಅರ್ಥ ಆಗ್ತಿದೆ ಅನ್ಕೊಂಡಿದೀನಿ. ದೈವಗಳೇ ತುಂಬಿರುವಂತ ಒಂದು ದೇವ್ರ ಫೋಟೋನ ನಾವು ತಗೊಂಡೋಗಿ ಬಿಸಾಕ್ತಾ ಇದೀವಿ. ಸೊ ಹಾಗ್ ಮಾಡ್ಬಾರ್ದು ಅಲ್ವಾ? ಅದಕ್ಕಾಗೆ ನನ್ನ ಒಂದು ಮತ್ತೆ ನನ್ನ ಹಸ್ಬೆಂಡ್‌ನ ಉದ್ದೇಶ, ಪ್ರತಿಯೊಂದು ವಿಗ್ರಹ ನಾನಿಲ್ಲಿ ಏನ್ ಇಟ್ಟಿದೀನಿ, ತುಂಬಾ ಆಲ್ಮೋಸ್ಟ್ ಒಂದು 100 ಮೇಲಿರ್ಬೋದು ಅನ್ಸುತ್ತೆ. ಈ ಒಂದು ವಿಗ್ರಹಗಳಿಗೆ ದೇವ್ರ ಫೋಟೋಗಿಂತ ಜಾಸ್ತಿ ದೈವಗಳೇ ತುಂಬುತ್ತೆ ಅಂತ ನನ್ಗೊಬ್ರು ಈ ಒಂದು ಕೆಲ್ಸ ಮಾಡ್ತಾರಲ್ಲ, ಈ ವಿಗ್ರಹಗಳನ್ನ ಕೆತ್ತನೆ ಮಾಡೋದು ಕೆಲ್ಸ ಮಾಡ್ತಾರಲ್ಲ, ಅವರೇ ನನಗೆ ಇದನ್ನ ಹೇಳಿ ಶೇರ್ ಮಾಡಿದ್ದು. ದೇವ್ರ ಫೋಟೋಗಳಿಗಿಂತ ವಿಗ್ರಹಗಳಿಗೆ ತುಂಬಾ ಚೆನ್ನಾಗ್ ಕಳೆ ತುಂಬುತ್ತಂತೆ. ಹಾಗಾಗಿ ಇದನ್ನ ನಾವು ಯಾವುದೇ ಕಾರಣಕ್ಕೂ ಬಿಸಾಕೋ ಅವಶ್ಯಕತೆನೇ ಇಲ್ಲ. ಇದು ನಮ್ಮ ತಲೆತಲಾಂತರದವರೆಗೂ ಬರುತ್ತೆ. ತುಂಬಾ ಜನರೇಷನ್ಸ್ ವರೆಗೂ ಬರುತ್ತೆ. ಯಾವುದೇ ಕಾರಣಕ್ಕೂ ಇದು ಒಡೆದೋಗಲ್ಲ, ಮುರಿದೋಗಲ್ಲ ಅಥವಾ ಏನೋ ಒಂದು ಬಿರುಕು ಬಿಡಲ್ಲ. ಏನೋ ಒಂದು ಅದು ನಾವೇನ್ ಚೆನ್ನಾಗಿ ಫಿನಿಶಿಂಗ್ ಅಂತ ಹೇಳ್ತೀವಿ, ಅದು ಯಾವುದೇ ಕಾರಣಕ್ಕೂ ಹಾಳಾಗಲ್ಲ. ನಾವು ಹೇಗೆ ಅದಕ್ಕೆ ಪೂಜೆ ಮಾಡಿ ದೈವಗಳಿಗೆ ತುಂಬ್ತಾ ಇರ್ತೀವೋ ಹಾಗೇ ಇರತ್ತೆ. ಯಾವುದೇ ಕಾರಣಕ್ಕೂ ನಾವು ಅದನ್ನ ಬಿಸಾಡಲ್ಲ. ಆದ್ರೆ ದೇವ್ರ ಫೋಟೋ ಆದ್ರೆ ಬಿಸಾಡ್ತೀವಿ. ದೈವಗಳೇ ತುಂಬಿರೋ ದೇವ್ರ ಫೋಟೋ ನಾವು ಬಿಸಾಕ್ತೀವಿ. ಆ ಒಂದು ಉದ್ದೇಶಕ್ಕೆ ನಾನು ಯಾವುದೇ ಕಾರಣಕ್ಕೂ ದೇವ್ರ ಫೋಟೋನ ಇಟ್ಟಿಲ್ಲ. ಪ್ರತಿಯೊಂದು ವಿಗ್ರಹಗಳು ದೇವರುಗಳು ವಿಗ್ರಹನೇ ಇರೋದು. ಅದು ಒಂದು ಮೊದಲನೇ ಕ್ವೆಶ್ಚನ್. ಎರಡನೇ ಕ್ವೆಶ್ಚನ್ ಬಂದು ಆರ್ಟಿಫಿಷಿಯಲ್ ಫ್ಲವರ್ಸ್ ನ ಮುಡ್ಸಿದೀನಿ. ಹಾಗಂತ ಒರಿಜಿನಲ್ ಫ್ಲವರ್ಸ್ ನ ಮುಡ್ಸಲ್ಲ ಅಂತ ಇಲ್ಲ. ಅಫ್ಕೋರ್ಸ್ ಮುಡಿಸ್ತೀನಿ. ಸ್ವಲ್ಪ ಮಟ್ಟಿಗೆ ನಾನು ಮುಡಿಸ್ತೀನಿ. ದೇವ್ರ ಅದು ಮನೆ ಬಾಗಿಲಿಗಾಗಿರ್ಬೋದು, ಬೇರೆ ಬೇರೆ ವಿಗ್ರಹಗಳಿಗಾಗಿರ್ಬೋದು, ಪೂಜಾ ರೂಮ್‌ಗೆ, ನಮ್ಮ ಮನೆ ಗದ್ಗೆ ಇದೆ. ನಮ್ಮ ಮನೆ ದೇವ್ರ ಗದ್ಗೆ ಇದೆ. ಅಲ್ಲಿಗೆಲ್ಲ ಒರಿಜಿನಲ್ ಫ್ಲವರ್ಸೇ ಮುಡಿಸ್ತೀನಿ ನಾನು. ಯಾಕೆ ಒಂದು ಉದ್ದೇಶ ಅಂತಂದ್ರೆ, ಇವಾಗ ನಿಮ್ಗೆಲ್ಲ ಗೊತ್ತಿದೆ ನಮ್ಮ ಸನಾತನ ಧರ್ಮದಲ್ಲಿ ತುಂಬಾ ಸ್ಕ್ರಿಪ್ಚರ್ಸ್ ಇದೆ. ಲೈಕ್ ಭಗವದ್ಗೀತೆ ಆಗಿರ್ಬೋದು, ಸ್ಕಂದ ಪುರಾಣ ಆಗಿರ್ಬೋದು, ಪದ್ಮ ಪುರಾಣ ಆಗಿರ್ಬೋದು, ಗರುಡ ಪುರಾಣ ಆಗಿರ್ಬೋದು, ಅಲ್ಲೆಲ್ಲ ಉಲ್ಲೇಖನ ಆಗಿದೆ. ಕೃಷ್ಣನೇ ಹೇಳ್ತಾನೆ ದೇವ್ರು, ಭಕ್ತಿಯಿಂದ ನನಗೆ ಎಲೆ ಆಗಿರ್ಬೋದು, ತುಳಸಿ ಎಲೆ ಆಗಿರ್ಬೋದು, ಹಣ್ಣಾಗಿರ್ಬೋದು, ಹೂವ ಆಗಿರ್ಬೋದು, ನನಗೆ ಯಾರು ಅರ್ಪಿಸ್ತಾರೋ ಅದು ನನಗೆ ಸಲ್ಲುತ್ತೆ ಅಂತ ಕೃಷ್ಣ ಹೇಳ್ತಾನೆ. ಬಟ್ ನಾನು ಒಂದು ಗ್ರಂಥದಲ್ಲಿ ಓದಿದೆ, ಗರುಡ ಪುರಾಣದ ಪ್ರಕಾರ ಒಂದು ಗ್ರಂಥದಲ್ಲಿ ನಾನು ಓದಿದ್ದು, ನಾವು ಏನು ಹೂವನ ಮುಡಿಸ್ತೀವಲ್ಲ, ಆ ಮುಡಿಸೋ ಹೂವ ದೇವರಿಗೆ ಸತ್ತ ದೇಹಗಳನ್ನ ಇಟ್ಟ ಹಾಗೆ ಅಂತೆ. ಅಂದ್ರೆ ಹೂವ ಅನ್ನೋದು ಒಂದು ಜೀವ. ಗಿಡದಲ್ಲಿ ಅದು ಜೀವವಾಗಿರುತ್ತೆ, ಜೀವವಾಗಿ ಅರಳಿರುತ್ತೆ. ಅದನ್ನ ನಾವು ಮುರಿದು ದೇವ್ರ ಮುಂದೆ ಅರ್ಪಿಸ್ತಾ ಇದೀವಿ. ಒಂದು ಜೀವನ ಕತ್ತರಿಸಿ ಅದನ್ನ ದೇವ್ರಿಗೆ ನಾವು ಅರ್ಪಿಸ್ತಾ ಇದೀವಿ. ಹಾಗಂದ್ರೆ ಅದು ಸತ್ತ ದೇಹನ ದೇವ್ರ ಮುಂದೆ ಅರ್ಪಿಸ್ತಾ ಇದೀವಿ ಅಂತ ಒಂದು ಗರುಡ ಪುರಾಣದ ಗ್ರಂಥದಲ್ಲಿ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಬಂದಿದ್ದನ್ನ ನಾನು ಓದಿದ್ದು. ಸೊ ಯೋಚನೆ ಮಾಡಿದಾಗ ಹೌದು ಅಲ್ವಾ? ಬಟ್ ಎಲ್ಲೂ ತುಂಬಾ ಉಲ್ಲೇಖನ ಅದನ್ನೇ ತುಂಬಾ ಹೈಲೈಟ್ ಆಗಿ ಎಲ್ಲೂ ಉಲ್ಲೇಖ ಆಗಿಲ್ಲ. ಬಟ್ ನಾನು ಒಂದು ಗ್ರಂಥದಲ್ಲಿ ನಾನು ಓದಿದ್ದು. ಆಮೇಲೆ ಅದೊಂದು ರೀಸನ್‌ಗೆ ನಾನು ಅದನ್ನ ಬೇಡ ಅಂತ ನನಗನ್ನಿಸ್ತು. ಇದು ನನ್ನ ವಿವೇಚನೆ. ಅದು ಬಿಟ್ಟು ನಾವು ಈ ಹೆಣ್ಮಕ್ಳುಗಳು ಮಂತ್ಲಿ ಇದ್ದಾಗ ನಾವು ಒಂದು 5 to 6 ಡೇಸು ನಾವು ದೇವ್ರ ಮನೆ ಕಡೆ ಹೋಗಲ್ಲ. ದೇವ್ರಿಗೆ ಮುಡ್ಸಿರ್ತೀವಿ. ಆ ಒಣಗೋಗಿರೋ ಹೂವಗಳನ್ನ ದೇವ್ರ ಮನೇಲಿ ಇಡಬಾರ್ದು. ಯಾವುದೇ ಕಾರಣಕ್ಕೂ ಒಣಗಬಾರದು. ಒಣಗೋಕ್ಕಿಂತ ಮುಂಚೆನೆ ನೀಟಾಗಿ ಕ್ಲೀನ್ ಮಾಡ್ಬೇಕು. ಆ ಒಣಗೋಗಿರೋ ದೇವ್ರಿಗೆ ಒಣಗೋಗಿರೋ ಹೂವಗಳನ್ನ ದೇವ್ರಿಗೆ ಅರ್ಪಿಸಿ ಅಲ್ಲೇ ಇದ್ದಾಗ ದೇವ್ರ ಮನೆ ತುಂಬಾ ಚೆನ್ನಾಗಿ ಕಾಣಿಸಲ್ಲ ನೋಡೋದಕ್ಕೂ ಅಷ್ಟು ಅಯ್ಯೋ ಒಣಗೋಗಿದ್ಯಲ್ಲ ಅಂತ ಒಂಥರ ಅನ್ಸುತ್ತೆ. ಹಾಗಾಗಿ ಆರ್ಟಿಫಿಷಿಯಲ್ ಫ್ಲವರ್ಸ್‌ನ ನಾನು ತುಂಬಾ ಚೆನ್ನಾಗಿ ಮುಡಿಸಿ ಅಂಡ್ ದೇವ್ರು ಯಾವಾಗ್ಲೂ ತುಂಬುದ್ ಹಾಗಿರ್ಬೇಕು. ಯಾವುದೇ ಕಾರಣಕ್ಕೂ ಬಾಡದೇ ಇರುವಂತ ಹೂವನ ನಾನು ಮುಡ್ಸಿದೀನಿ. ಹಾಗೆ ಒರಿಜಿನಲ್ ಫ್ಲವರ್ಸ್ ಕೂಡ ನಾನು ಮುಡಿಸ್ತೀನಿ. ಬಟ್ ನಾನ್ ದೇವ್ರ ಮನೆ ಬಂದು ನೋಡಿದಾಗ ಇಲ್ಲೇ ಕುತ್ಕೊಂಡು ಒಂದ್ ಸ್ವಲ್ಪ 1 ಅವರ್ ಕುತ್ಕೊಂಡ್ಬಿಡ್ಬೇಕಪ್ಪ. ದೇವ್ರ ಹತ್ರನೇ ಇರ್ಬೇಕಪ್ಪ ಯಾವಾಗ್ಲೂ ಒಂದು 1 ಅವರ್ ಒಂದು ಶಾಂತವಾಗಿರ್ಬೇಕಪ್ಪ, ಒಂದು ಫೀಲ್ ಕೊಡೋದಕ್ಕೆ ನಾನು ಈ ತರ ಒಂದು ನನ್ನ ದೇವ್ರ ಮನೆನ ಅಲಂಕಾರ ಮಾಡ್ಕೊಂಡಿದ್ದೀನಿ. ಇದ್ರಲ್ಲಿ ಯಾವುದೇ ತರದ
ಏನೋ ಹೇಳ್ತಾರಲ್ಲ, ನೀವು ಹೀಗೆ ಮಾಡಬೇಕು ಅನ್ನೋದೇನೂ ಇಲ್ಲ. ನಾನು ಯಾಕೆ ಈ 2 ಕ್ವೆಶ್ಚನ್‌ಗೆ ಆನ್ಸರ್ ಕನ್ಕ್ಲೂಷನ್ ಕೊಟ್ಟೆ ಅಂತಂದ್ರೆ, ಇದು ನನ್ನ ವಿವೇಚನೆ, ಇದು ನಾನು ತಿಳ್ಕೊಂಡಿರೋದು. ನಿಮಗೂ ಅದು ಸರಿ ಅಂತ ಅನ್ಸಿದ್ರೆ ನೀವು ಮಾಡ್ಬೋದು. ಇಲ್ಲಾಂದ್ರೆ ಇದು ನಿಮ್ಮ ವಿವೇಚನೆಗೆ, ನಿಮ್ಮ ಒಂದು ಇಷ್ಟಕ್ಕೆ ಬಿಟ್ಟಿದ್ದು. ಬಟ್ ನಾನು ಹೇಳ್ತಾ ಇರೋ ಕಾರಣ ಇದು. ದೇವ್ರ ಫೋಟೋ ಆಗಿರ್ಬೋದು, ದೇವ್ರ ಫೋಟೋಗೆ ದೈವ ಕಳೆ ತುಂಬಿ ಬಿಸಾಡ್ತೀವಿ. ಬಟ್ ವಿಗ್ರಹಗಳನ್ನ ಇಟ್ರೆ ಯಾವುದೇ ಕಾರಣಕ್ಕೂನು ತಲೆ-ತಲಾಂತರವರೆಗೂ ಬರುತ್ತೆ. ದೈವ ಕಳೆ ಹಾಗೇ ಇರುತ್ತೆ. ಆರ್ಟಿಫಿಷಿಯಲ್ ಫ್ಲವರ್ಸು ಅಷ್ಟೇ. ಆರ್ಟಿಫಿಷಿಯಲ್ ಫ್ಲವರ್ಸ್‌ನ ಮುಡಿಸೋದ್ರಿಂದ ಯಾವುದೇ ತರಹದ 0.1% ಕೂಡ ತಪ್ಪಿಲ್ಲ. ದೇವ್ರ ಮನೆ ತುಂಬದ ಹಾಗಿರುತ್ತೆ. ನಮಗೆ ಬೇಕು ಅಂದ್ರೆ ಹೆಚ್ಚುವರಿ ನಾರ್ಮಲ್ ಒರಿಜಿನಲ್ ಫ್ಲವರ್ಸ್‌ನ ಮುಡಿಸ್ಕೋಬೋದು. ಮುಡಿಸ್ಕೊಂಡು ನಾವು ಸಂತೋಷವಾಗಿ ಪೂಜೆ ಮಾಡ್ಬೋದು. ಈ ಒಂದು ಉದ್ದೇಶದಿಂದ ನಾನು ನನ್ನ ದೇವ್ರ ಮನೆನ ಈ ರೀತಿ ಅಲಂಕಾರ ಮಾಡಿದ್ದೀನಿ. ಅದು ನಾನು ಕನ್ಕ್ಲೂಷನ್ ಕೊಡಬೇಕಾಗಿತ್ತು. ಸೊ, ಈ ಕನ್ಕ್ಲೂಷನ್ ಕೊಡ್ತಾ ಇದ್ದೀನಿ. ನಿಮ್ಗೆ ಈ ಒಂದು ಕನ್ಕ್ಲೂಷನ್ ಆಗಿರ್ಬೋದು, ಈ ಪೂಜಾ ರೂಮ್ ಟೂರ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಡೂ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.